ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ನಾನು ಏನೋ ಒಂದು ಅಪ್ಗ್ರೇಡ್ ಮಾಡೋಕ್ಕೆ ಒಂದು ಐಟಮ್ನ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಿರ್ತೀನಲ್ಲ, ಇವಾಗ ನಾರ್ಮಲಾಗಿ ನಾನು ಫೋನಲ್ಲಿ ಮಾಡ್ತಿದ್ದೆ. ನೀವು ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡ್ಬೋದು. ನಾರ್ಮಲ್ ನಂದು ಏನದು ರಿಯಲ್ಮಿ ಫೋನ್ ಇತ್ತು. ಆ ಫೋನಿಂದ ನಾನು ವ್ಲಾಗ್ಸ್ ಮಾಡ್ತಾಯಿದ್ದಿದ್ದು. ನನಗೆ ಆಮೇಲೆ ಅದ್ರ ಕ್ಲಾರಿಟಿ ಡೌನ್ ಆಯಿತು. ಆಮೇಲೆ ಜಾಸ್ತಿ ವಾಯ್ಸೂ ನಾನು ಜಾಸ್ತಿ ಕ್ಲಿಯರಾಗಿ ಇರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅದಕ್ಕೊಂದು ಅಪ್ಗ್ರೇಡ್ ಮಾಡೋಕ್ಕೆ ಇವಾಗ ನಾನು ಏನೋ ಒಂದು ಐಟಮ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ನೀವು ಗೆಸ್ ಮಾಡಿ ಹೇಳಿ ಏನು ಐಟಮ್ ಇರ್ಬೋದು. ನಾನು ಅದನ್ನು ಏನು ಐಟಮ್ ತೊಗೊಳಕ್ಕೆ ಹೋಗ್ತಿರ್ಬೋದು ಅಂತ ಒಂದು ಗೆಸ್ ಮಾಡಿ. ನಾನು ಐಟಮ್ ತೋರಿಸೋಕ್ಕಿಂತ ಮುಂಚೆನೇ ಕಮೆಂಟ್ಸಾಗಿ ಹೇಳಿ. ಬನ್ನಿ ಇವಾಗ ಹೋಗೋಣ ತೊಗೊಳಕ್ಕೆ. ಫುಲ್ಲು ಟ್ರಾಫಿಕ್ಕು. ನೋಡಿ ಅವನು ಸಾಮಂತ ನೋಡಿರ್ಬೋದು ನೀವು ಫಸ್ಟ್ ವ್ಲಾಗ್ಸಲ್ಲೆಲ್ಲ. ನೋಡಿ ಒನ್ ವೇಲಿ ಹೋಗ್ತಾವೆ ನೋಡ್ಕೊಂಡು ಗಾಡಿನ ಸ್ನೇಹಿತರೆ. ಆಮೇಲೆ ನನ್ನ ಹತ್ರ ಇವಾಗ ಆ್ಯಕ್ಚುಲಿ ಕ್ಯಾಮ್ರಾ ಇದೆ ವ್ಲಾಗ್ ಮಾಡೋಕ್ಕೆ. ಬಟ್ ಆ ಕ್ಯಾಮ್ರಾಗೆ ನಾನು ಇವಾಗೆಲ್ಲ ಮಡಿಕೇರಿ ಚಿಕ್ಕಮಂಗ್ಳೂರಿಗೆಲ್ಲ ಹೋಗಿ ಎತ್ಕೊಂಡೋಗಿದೆ ವ್ಲಾಗ್ ಮಾಡೋಕ್ಕೆ. ಅದರೊಳಗಡೆ ಕಂಪ್ಲೀಟಾಗಿ ಡಸ್ಟ್ ತುಂಬ್ಕೊಂಬಿಟ್ಟೈತೆ. ಅದು ಏನದು ಲೆನ್ಸ್ ಒಳಗಡೆ ಎಲ್ಲ ತುಂಬ. ಇವಾಗ ನಾನು ಅದಕ್ಕೆ ಸರ್ವಿಸ್ ಕೊಡಿಸ್ಬೇಕಂದ್ರೆ ಅದಕ್ಕೆ 8,000 ಆಗುತ್ತೆ. ಆಮೇಲೆ ಅದಕ್ಕೋಸ್ಕರ ಜಾಸ್ತಿ ಎಕ್ಸ್ಪೆನ್ಸಸ್ಸು ನನ್ನ ಕೈಲೆಲ್ಲ ಮಾಡೋಕ್ಕಾಗಲ್ಲ. 8,000 ಎಲ್ಲ ಕೊಟ್ಟು ನನಗೆ ಎಕ್ಸ್ಪೆನ್ಸ್ ಇದು ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ಬರ್ತಿರೋ ಸಂಬಳದಿಂದ. ಅದಕ್ಕೋಸ್ಕರ ನಾನು ನಾರ್ಮಲ್ ಒಂದು ಏನಂತಾರೆ ಬಜೆಟ್ ಫ್ರೆಂಡ್ಲಿ ಅಂದ್ಕೊಳ್ಳಿ, ಒಂಥರ ಬಜೆಟ್ ಫ್ರೆಂಡ್ಲಿನೇ ಏನೋ ಒಂದು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅದರಿಂದ ನಾನು ಇವಾಗ ಕ್ಯಾಮ್ರಾ ತೊಗೊಂಡ್ರೆ ಇವಾಗ ನನಗೊಂದು ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ತುಂಬ ಕಷ್ಟ. ಅದು ನಮ್ಮ ಅಕ್ಕ ನಂಗೆ ಕ್ಯಾಮ್ರಾ ಕೊಡಿಸಿರೋದು. ಅದಕ್ಕೋಸ್ಕರ ನಾನು ತಿರ್ಗಾ ಅದನ್ನು ಎಲ್ಲ ರೆಡಿ ಮಾಡಿಸಿ ರಿಪೇರಿ ಮಾಡಿಸೆಲ್ಲ ಕೂತ್ಕೊಂಡ್ರೆ ಅಷ್ಟೇ ನಮ್ಮ ಮನೇಲಿ ನನ್ನ. ಅದಕ್ಕೋಸ್ಕರ ಕ್ಯಾಮ್ರಾನೇ ಯಾವಾಗಲೂ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಒಂದು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಆಮೇಲೆ ನನ್ನ ಫೋನಲ್ಲೂ ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಒಂದು ಅಪ್ಗ್ರೇಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ನಾವು ಇರೋದು ಎಲ್ಲಿದು ಗಾಲ್ಫ್ ರೋಡು. ಇವಾಗ ಇಲ್ಲಿಂದ ಗಾಂಧಿನಗರ್ಗೆ ಹೋಗಬೇಕು. ನಮ್ಮ ಮನೆಯಿಂದ ಹತ್ರನೇ ಗಾಂಧಿನಗರು, 4 ಕಿಲೋಮೀಟ್ರ್ ಅಷ್ಟೇ. ಗಾಂಧಿನಗರ್ಗೆ ಹೋಗಿ ನೀವು ನೋಡಿ ಏನು ತೊಗೊತೀನಿ ಅಂತ. ಡೈರೆಕ್ಟ್ ಚಾರ್ಜ್ ಮಾಡಿದೆ ಅಂದರೆ 3 ಜೊತೆಗೆ ಚಾರ್ಜ್ ಆಗುತ್ತೆ. ಸ್ನೇಹಿತರೆ, ಇವಾಗ ಕ್ಯಾಮ್ರಾ ತೊಗೊಂಡಾಯಿತು. ಅದರಲ್ಲೇ ವ್ಲಾಗ್ ಮಾಡ್ತಿರೋದು. ಹೇಳಿ ವ್ಲಾಗ್ ಹೇಗೆ ಬರ್ತಿದೆ, ಕ್ಲಾರಿಟಿ ಬರ್ತಿದೆ ಅಂತ. ಫೋನ್ ಇದು ಕ್ಯಾಮ್ರಲ್ಲಂತೂ ತುಂಬ ಚೆನ್ನಾಗಿ ಬರ್ತಿದೆ, ಅದು ಗೊತ್ತು. ನಾನು ಇದ್ರಲ್ಲಿ ನೋಡಿಲ್ಲ ಹೇಗೆ ಬರ್ತಾಯಿದೆ ಅಂತ. ನೀವು ಹೇಳಿ ಒಂದ್ಸತಿ ಕ್ಲಾರಿಟಿ ಹೇಗಿದೆ, ಚೆನ್ನಾಗಿದೆಯಾ ಅಂತ. ಆಮೇಲೆ ನಾನು ಚಿಕ್ಕಮಂಗ್ಳೂರು ಮಡಿಕೇರಿ ಟ್ರಿಪ್ಗೆ ಹೋಗಿದ್ನಲ್ಲ, ನಾನು ಅವಾಗೇ ತೊಗೊಬೇಕು ಅಂತ ಇದೆ. ಬಟ್ ಆವಾಗ ನಾನು ಒಂಥರ ಬಜೆಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಅವಾಗ ತೊಗೊಂಡಿಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಟೈಮ್ ಸಿಕ್ತು, ಇವತ್ತು ಹೋಗಿ ತೊಗೊಂಡು ಬಂದಿದ್ದೀನಿ. ಏನೇನು ಐಟಮ್ಸು ತೊಗೊಬೇಕು, ಅಪ್ಗ್ರೇಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಅಪ್ಗ್ರೇಡ್ ಮಾಡೋಣ ಅಂತ ಇವಾಗ ಅದನ್ನೆಲ್ಲ ಒಂದೊಂದಾಗೆ ನನ್ನ ಕೈಯಲ್ಲಿ ಆಗೋಷ್ಟು ಒಂದೊಂದೇ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಇವಾಗ ಕ್ಯಾಮ್ರಾ ಇಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮೈಕ್ ಇಸ್ಕೊಳೋಣ ಅಂತ ಇದ್ದೀನಿ. ಆ ಮೈಕ್ ಇವಾಗಲೇ ಇಸ್ಕೊಳಲ್ಲ, ಸ್ವಲ್ಪ ಟೈಮ್ ಬೇಕು ನನಗೆ ಆ ಮೈಕ್ ಇಸ್ಕೊಳಕ್ಕೂ. ಯಾಕಂದರೆ ಇವಾಗಲೇ ಕ್ಯಾಮ್ರಾ ಇಸ್ಕೊಂಡಿದ್ದೀನಿ. ಇದ್ರದ್ದು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಮೈಕು ನೋಡೋಣ ಏನು ಮಾಡೋದು ಅಂತ. ಯಾವ ಮೈಕ್ ಇಸ್ಕೊಳೋದು ಏನು ಅಂತ ಇನ್ನೂ ಪ್ಲ್ಯಾನ್ ಹಾಕಿಲ್ಲ. ನೋಡೋಣ. ಡಿ ಜೆ ಆದರೆ ಡಿ ಜೆ ಮೈಕೆ ಇಸ್ಕೊಳೋಣ ಅಂತ ಇದ್ದೀನಿ. ನೋಡೋಣ.
ಇಟ್ಕೊಳ್ಳಿ ಒಂದು 4 months ಏನೋ ಆಯಿತು ನಾನು ಇದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದು. 4 months ಆದಮೇಲೆ ಇವತ್ತು ಟೈಮ್ ಸಿಕ್ಕಿದೆ ತೊಗೊಳಕ್ಕೆ. ಫಸ್ಟು ನಮ್ಮ ಪರ್ಮಿಷನ್ ಕೇಳಿದೆ, ತೊಗೊಬೇಕಾ ಬೇಡವಾ ಅಂತ. ಆಮೇಲೆ ನಮ್ಮ ಏನಾದರೂ ನಿನಗೆ ಧೈರ್ಯ, ನಿನಗೇನಾದರೂ ತೊಗೊಬೇಕು ಅಂತ ಇದ್ದರೆ ಅದರಿಂದ ಏನಾದರೂ ಯೂಸ್ಫುಲ್ಲು, ನೀನು ಏನಾದರೂ ಮಾಡ್ತೀಯ ಅಂದರೆ ಸುಮ್ಮನೆ ತೊಗೊಂಬೇಡ ಅಂತಾರೆ. ಸರಿ, ಇವಾಗ ಮನೆ ಕಡೆಗೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತೀರಿ ಪ್ಲೇಸು. ನೋಡ್ತಾ ಇರಿ ವಿಡಿಯೋನ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇವಾಗ ನಾನು ಇವನು ಬಂದು ಪ್ರಭು ಅಂತ. ಇವಾಗ ನಾನು ಇವನು ಮತ್ತು ಶ್ಯಾಮು ಎಲ್ಲದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾಯಿದ್ದೀವಿ. ಹೆಸರುಘಟ್ಟ ಹತ್ರ ಯಾವುದೋ ಒಂದು ಐತೆ. ಅವನು ಓದೋನು 2 ನಿಮಿಷ ಬರ್ತೀನಿ ಅಂತ ಬಾತ್ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. 2 ನಿಮಿಷ ಆದರೂ ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ 10 ನಿಮಿಷ ಆಗ್ತಾಯಿದೆ. ಇವಾಗ ಅವನಿಗೆ ಫೋನ್ ಮಾಡ್ತೀನಿ ನೋಡಿ. ಶ್ಯಾಮ್ ಬಂದಿದ್ದಾನೆ, ಡ್ರೆಸ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ. ಡ್ರೆಸ್ ಪ್ಯಾಕ್ ಮಾಡೋನೆ. ಅದೇನೋ ಎಂತಲ್ಲಿ ಪ್ಯಾಕ್ ಮಾಡಿದ್ಯೋ? ಅಮೇರಿಕನ್ ಟೂರಿಸ್ಟರ್ ಅಮೇರಿಕನ್ ಟೂರಿಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಸೂಟ್ ತಗೊಂಡು ಬಂದಿದ್ದಾನೆ. ಯಾವ್ದು ಚೀಲ್ದಲ್ಲ ಹಾಕೊಂಡ್ಬಿಟ್ಟು ಯಾಕೋ ನೋಡ್ರ, ನಮ್ದು ದೇಸಿ ಅಮೇರಿಕನ್ ಟೂರಿಸ್ಟರ್ ಅದು. ಸರ್ ಅಂತೀನಿ ನಾನು. ನೋಡು ಅದರಲ್ಲಿ ಅರ್ಜೆಂಟಿಗೆ ಯಾವುದು ಸಿಕ್ಕಿಲ್ಲ, ಅದಕ್ಕೆ ಮನೇಲಿ ಯಾವ್ದು ಸಿಗ್ತದೆ ಎತ್ಕೊಂಬಂದೆ. ಇವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಸ್ನೇಹಿತರೆ 8 ನಿಮಿಷ ಅಂತ ಹೋಗ್ಬಿಟ್ಟು ಫೋನ್ ಮಾಡಿದಾಗ ಬಾತ್ರೂಮಲ್ಲಿ ಕೂತಿದ್ದೆ. ಕವರ್ ಹೊಡಿತಿದ್ರೆ 8 ನಿಮಿಷ ಅಂದ್ಬಿಟ್ಟು ಹೋಗಿತ್ತಾನೆ. ನೀನು ಎಲ್ಲಿ ಹೋಗ್ತಿದ್ಯಾ? ನೀನು ಹೆಂಗೆ ಹೋಗ್ಬೇಡಪ್ಪ, ನೀನು ಹಿಂಗೆ ಹೋಗು. ಹಿಂಗೆ ನಾನು ಹೇಳೋ ಕಡೆ ಆ ಲೆಬ್ಬಲ್ ಇಡ್ತಾರ ಆಮೇಲೆ. ನಾನು ಅವತ್ತು ಕರ್ಕೊಂಡಿದ್ದ ಹಂಗೆ ಹೋಗೋ ನೀನು. ನೋಡಿ ನಮ್ಮ ಡ್ರೈವರ್ ಹೆಂಗವನೆ, ಮುನ್ನೆಲ್ಲ ಹೊಂಟಾಡಾರಪ್ಪ. ಎಲ್ಲೋ ಮುಂದೆ ಕರ್ಕೊಂಡ್ಬಿಟ್ಟವನೆ. ಇವನಿಗೆ ಗೊತ್ತಿರೋದು ರೂಟು. 4-5 ಸತಿ ಬಂದವನೇ ಅಂತಾನೆ. ಹಳ್ಳಿಗಳಂದ್ರೆ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ರೋಡೆಲ್ಲ ಹಿಂಗೂ ಇರಲ್ಲ, ರೋಡ್ ಗೊತ್ತಿಲ್ಲ ಅಂತ ಹೇಳ್ಬೇಕಷ್ಟೇ. ನಾನು ಸ್ನೇಹಿತರೆ ಇವಾಗ ಇದ್ರ ಎಂಟ್ರಿ ಆಗೋ ರೋಡ್ ನೋಡಿ ಹೆಂಗಿರುತ್ತೆ. ಆದರೂ ಒಂಥರ ಕಾಡ್ ಥರ ಇರುತ್ತೆ. ಬಂದು ನಡೀತದೆ ರೈಟು. ಇಲ್ಲೇ ಈ ರೈಟ್ನ ಮಿಸ್ ಮಾಡಿದ್ದೀನಿ ಅಷ್ಟೇ. ಆ ಕಡೆಯಿಂದ ಲೆಫ್ಟು, ಈ ಕಡೆಯಿಂದ ರೈಟು. ನೋಡಿ ಹಿಂಗೆ ಹೋಗಬೇಕು. ಇವನ್ನ ಕಿಡ್ನಾಪ್ ಮಾಡ್ತಿರೋದು ಇವಾಗ ನಾವು. ವಣಕಂ ಮಾರ್ನಿಂಗ್. ಈ ಥರ ನೋಡಿ ಹೆಂಗೈತೆ. ಕಾಲೊಳಗೆ ಸ್ವಿಮ್ಮಿಂಗ್ ಪೂಲ್, ಒಂಥರ ಕಾಡು. ಹಿಂಗೆ ಗೊತ್ತಲ್ಲ, ಹೆಸರುಘಟ್ಟಾಗಿ ಯಾರ್ಯಾರು ಬಂದಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಸರುಘಟ್ಟ ಹೆಂಗೆ ಇರುತ್ತೆ ನೋಡೋಕ್ಕೆ ಅಂತ. ಇದು ಸೇಮ್ ಹೆಸರುಘಟ್ಟನೇ. ಆಮೇಲೆ ಹೆಸರುಘಟ್ಟದಿಂದ ಅಂದರೆ ಸ್ಟಾರ್ಟಿಂಗ್ ಆಫ್ ಹೆಸರುಘಟ್ಟ ಇದು. ಇಲ್ಲಿಂದ ಹೆಸರುಘಟ್ಟ ಸ್ಟಾರ್ಟ್ ಆಗುತ್ತೆ. ಹಂಗೆ ಇಲ್ಲಿ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡು ಒಳಗಡೆ ಬಂದರೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸ್ನೇಹಿತರೆ ಇದ್ರ ಟಿಕೆಟ್ ಬಂದ್ಬಿಟ್ಟು ಬರೀ 70 ರೂಪೀಸು. ಬರೀ ಹೆಂಗೆ ಐತೆ ನೋಡಿ ಸ್ವಿಮ್ಮಿಂಗ್ ಪೂಲ್ನ. ನೀವು ಇದ್ದಾರೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಜನ ಇದ್ದಾರೆ ಫ್ರೆಂಡ್ಸ್. ಅಯ್ಯೋ ವಿತ್ ಗರ್ಲ್ಸ್. ಸ್ನೇಹಿತರೆ ಇವಾಗ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ನಂಗೆ ಸ್ವಲ್ಪ ನಾಚಿಕೆ ಹುಡುಗಿರವ್ರೆ. ಸರಿ ಬನ್ನಿ ಸ್ನೇಹಿತರೆ, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರೊಳಗಡೆ ಇಳಿಯುವ ಸಮಯ. ಸರಿ ಸಿಗೋಣ ನೀರೊಳಗಡೆ. ಸ್ನೇಹಿತರೆ ಇವಾಗ ನಾವಿರೋದು ಹೆಸರುಘಟ್ಟ. ಇದೊಂಥರ ರೆಸಾರ್ಟ್ ಥರ ಸ್ವಿಮ್ಮಿಂಗ್ ಪೂಲು. ಫುಲ್ ಎಂಜಾಯ್ ಮಾಡ್ತಾಯಿದ್ದೀರಿ. ಯಾಕೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ರಶ್ ಇದೆ. ಇಲ್ಲಾಂದರೆ ಇಷ್ಟೊಂದು ರಶ್ ಇರ್ತಾ ಇದ್ದಿಲ್ಲ. DJ ಕ್ಯಾಮ್ರಾನು ಫುಲ್ಲು ಟೆಸ್ಟಿಂಗು ಮಾಡಿದ್ದೀರಿ. ಇಲ್ಲಿ ನೀರೊಳಗೆ ಟೆಸ್ಟ್ ಮಾಡೋಕ್ಕಂತಾನೆ ಎಲ್ಲ ಇವನೊಂದು ವೀಡಿಯೋ ಹಿಡಿದಿದ್ದೀನಿ. ಎಲ್ಲರದ್ದು ವೀಡಿಯೋ ಹಿಡ್ದು ಲೈವಾಗಿ ಕಳಿಸೋ ಒಳಗಡೆ ನೋಡ್ಸೋ. ನೋಡಿ ಇವಾಗ ಲೈವಾಗಿ ತೋರಿಸ್ತೀನಿ ಹೆಂಗೆ ಬರುತ್ತೆ. ಹೋಗಿ ಒಳಗಡೆ 3, 2, 1 ಗೋ.
ಸ್ನೇಹಿತರೆ ಗೌರಿನೂ ಸ್ವಲ್ಪ ಜಾಸ್ತಿ ಐತಿ ಇವತ್ತು ಫುಲ್ ಕ್ಲೀನ್ ಆಗೈತೆ ನೀರು ಬೇರೆ ಚಿಕ್ಕ ಮಗಳು ಇಲ್ಲಿ ನೋಡಿ ಇಲ್ಲಿ ಟ್ಯೂಬ್ ಹಾಕೊಂಡು ಸ್ನಾನ ಮಾಡ್ತಾರೆ ಸ್ನೇಹಿತರೆ ನೋಡಿ ಇದೇ ಟ್ಯೂಬ್ ಹಾಕೊಂಡಿದ್ದ ಇಲ್ಲಿ 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 ಬಿಟ್ಟಿದ್ದೀರಿ ಟ್ಯೂಬ್ ಬಿಚ್ಬಿಟ್ಟ ವಿಡಿಯೋ ಮಾಡ್ಬೇಕಂದ್ಬಿಟ್ಟು ಟ್ಯೂಬ್ನೆಲ್ಲ ಲಿಕ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಹೊಡಿತಾವನೆ ಓಲ್ಡ್ ಬಿಡ್ತಿರೋದು ಇದು ಅವ್ನಿಗೆ ಸ್ವಿಮ್ಮಿಂಗೇ ಬರಲ್ಲ ಇದೆಲ್ಲ ಓಳು ಸ್ನೇಹಿತರೆ ಇಲ್ಲಿ ನೋಡಿ ವ್ಯೂ ಏನು ಸಕ್ಕತ್ತಾಗಿತ್ತು ಟೈಮ್ ಆಯ್ತು ಅನ್ಸುತ್ತೆ 1 hour ಆಗಲೇ 1 hour ಬಂದು ಇನ್ನೂ ಜಾಸ್ತಿ ಆಯಿತು ತೋಳು ಅಲ್ಲಿ ಟೈಮ್ ಬರ್ಕೊಂಡವ್ರು ಅವರು ನೀರೇ ಬರ್ತಿತ್ತು ನೋಡಿ ಸ್ನೇಹಿತರೆ ಸೈಲ್ ಪಟಾಕ್ ನಾನು ಮಾಡಿ ಆಯ್ತು ಅವ್ನು ಅವ್ರನ್ನ ಅಯ್ಯ ಯಾವುದು ಇದು ಚಿಕ್ಕ ಮಕ್ಳು ಆಟಲೇ ಕಂಟೆಂಟ್ ಬೇಕಾ ಬೇಡವಾ ನೋಡಿ ಇವಾಗ ಒಬ್ಬ ಸಾಯ್ತಾನೆ ಹುಡುಗರ ಜೊತೆ ಎಲ್ಲ ಬಂದರೆ ಇದೆ ಇವಾಗ ಒಬ್ಬ ಸಾಯಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಇವಾಗ ಅವನಿಗೆ ಸ್ವಿಮ್ಮಿಂಗ್ ಶಾಮ್ ಟ್ಯೂಬ್ ಎಲ್ಲೋ ಓಲ್ಡ್ ಬಿಡ್ದಿರೋದು ಟ್ಯೂಬ್ ಹಾಕೊಂಡು ಸ್ವಿಂಗ್ ಹೊಡಿತಿದ್ದ ಸ್ನೇಹಿತರೆ ಇವಾಗ ಆಟಾಡಿ ಹಿಂದಿರ ಫುಲ್ ಮಜಾ ಮಾಡಿ ಇವಾಗ ಆಚೆ ಬಂದಿದ್ದೀರಿ ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡ್ರಿ ಇವಾಗಲಿಂದ ಎಲ್ಲರೂ ತಿನ್ನಕ್ಕೆ ಹೊರಡಬೇಕು ಅದೇ ಪ್ಲೇಸ್ ಡಿಸೈಡ್ ಮಾಡ್ತಾಯಿದ್ದೀರಿ ಎಲ್ಲಿ ಹೋಗೋದು ಅಂತ ಮನೆಗೆ ಹೋಗಿ ಬೇರೆ ತಿರ್ಗಾ ಸ್ನಾನ ಮಾಡಬೇಕು ಸರಿ ಬನ್ನಿ ಇವಾಗ ಹೋಗ್ತಾ ಸಿಗೋಣ ಸ್ನೇಹಿತರೆ ಇವಾಗ AGV ಲೇಔಟ್ಗೆ ಬಂದಿದ್ದೀರಿ ಸಪ್ತಗಿರಿ ಕಾಲೇಜ್ ಹತ್ರ ತಿನ್ನೋಕ್ಕೆ ಮೇರೆ ಇದೆಲ್ಲ ನಮ್ಮ ಹುಡುಗನ ಕಾಯ್ತಾ ಇದ್ದೀನಿ ಇಲ್ಲೇ ಇರೋದು ನಮ್ಮ ಹುಡುಗ ಅವನು ಬರ್ತಾನೆ ಅವ್ನು ಬಂದು ಹೇಳ್ತಾನೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಊಟ ಅದಕ್ಕೋಸ್ಕರ ಅವ್ನು ಬರೋವರೆಗೂ ಕಾಯ್ತಾ ಇದ್ದೀವಿ ಮನೆ ನಮ್ಮ ಫ್ರೆಂಡ್ ಡ್ಯೂಕಲ್ಲಿ ಬರ್ತಾನೆ ನೋಡಿ ಹೇಳಿ ಏನೋ ಮಗ ಮುಗಿಸ್ಕೊಂತಿದ್ಯಾ ಈ ಥರ ಇವಾಗ ತಿನ್ಬಿಟ್ಟು ಸಿಗ್ತೀವಿ ನಿಮಗೆ ಗೈಸ್ ನೋಡಿ ಇಲ್ಲಿ ಬಿಲ್ಲು ಎಷ್ಟಾಗಿದೆ 420 ತಿರ್ಗೋ ಈ ಕಡೆ ನಾನಲ್ಲಪ್ಪ ಎಲ್ಲ ಮಗ ಮುಚ್ಕೊತಾರೆ ಸರಿ ಗೈಸ್ ಇವಾಗ ಅವನೇ ಫೋಟೋ ಸ್ನೇಹಿತರೆ ಇವಾಗ ತಿಂದು ಉಂಡಿ ಗಿಂಡಿ ಎಲ್ಲ ಆಯಿತು ಇವಾಗ ಇಲ್ಲಿಂದ ಬಿಡಬೇಕು ಟೈಮ್ ಬೇರೆ ಆಗ್ತಾಯಿದೆ ಮನೆಗೆ ಹೋಗಬೇಕು ಫುಲ್ ಸುಸ್ತಾಗ್ತಾಯಿದೆ ಮನೆಗೆ ಹೋಗಿ ಮಲ್ಕೊಬೇಕು ಅಷ್ಟೇ ಇವಾಗ ನಿಮಗೆ ಇನ್ನೇನು ಸುಸ್ತಾಗ್ದಿರಿ ಇನ್ನೇನಾಗುತ್ತೆ ಸ್ವಿಮ್ಮಿಂಗ್ ಹೊಡೆದ್ಬಿಟ್ಟು ನೀವು ಸ್ವಿಮ್ಮಿಂಗೇ ಮಾಡಿದ್ದು ಅಲ್ಲಿ ವೀಡಿಯೋಲ್ಲಿ ನೋಡೋರೆ ಸ್ವಿಮ್ಮಿಂಗೇ ಮಾಡಿಲ್ಲ ಇಲ್ಲಿಂದಲ್ಲಿ ಓಡಾಡ್ತಿದ್ದೆ ನಾನು ನಡ್ಕೊಂಡು ನೀನೆಲ್ಲ ಸ್ವಿಮ್ಮಿಂಗ್ ಮಾಡಿದೆ ವೀಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಇದ್ದೇ ಬರೋ ಥರ ಇದೆ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್